ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಇರು. ನೀವೇನೇ ಹೇಳಿ ಇನ್ನೊಬ್ರು ಮಕ್ಳನ್ನ ನಮ್ಮ ಮಕ್ಳು ಅಂತ ಅಷ್ಟು ಈಸಿಯಾಗಿ ಒಪ್ಕೊಳಕ್ ಆಗತ್ತಾ? ನಿನಗೆ ಒಪ್ಕೊಳಕ್ ಆಗದೆ ಇರ್ಬೋದು ಕಣೆ, ಆದ್ರೆ ವಿಕ್ರಾಂತ್ಗೆ ಇದೆ ಆ ಬುದ್ಧಿ. ರೀ, ಇವಾಗ ನೀವು ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ತಲೆ ಬುಡ ಹೊಡೆದು ಹಾಕ್ತೀನಿ. ನಾನು ಅಷ್ಟೇ ಕಣೆ, ಸುಮ್ನೆ ಮರ್ಯಾದೆಯಿಂದ ಇಲ್ಲಿಂದ ಹೋಗದೆ ಇದ್ರೆ ನಿನ್ ತಲೆ ಒಡೆದು 3 ಹೋಳ್ ಮಾಡ್ತೀನಿ. ರೀ ಮುದ್ಕಿ ಮುದ್ಕಿ, ಎಲ್ಲ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಮುದ್ಕಿ. ನೋಡು, ಮದ್ವೆ ಆದ್ಮೇಲೆ ವಿಕ್ರಾಂತ್ಗೆ ಪಲ್ಲವಿ ಬೇಕಾಗಬಹುದು, ಆದ್ರೆ ಇನ್ಯಾರಿಗೂ ಹುಟ್ಟಿರೋ ಅನು ಬೇಕಾಗಲ್ಲ. ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅವಳ ಜೀವನ ನರ್ಕ ಆಗುತ್ತೆ. ಅವ್ರಿಬ್ರಿಗೂ ಮದ್ವೆ ಮಾಡ್ಸೋದ್ ಬೇಡ ಮುದ್ಕಿ. ಹೌದಾ? ಹೌದಾ? ಹೌದು. ಹೌದಾ? ನನಗೆ ಬಿದ್ದಂಗಾಯ್ತು. ಮುದ್ಕಿ, ಏಯ್ ಸಾಕಾ? ಇಷ್ಟೇ ಸಾಕು ಅನಿಸುತ್ತೆ ನನಗೆ. ನಾನು ಎಂದು ಅನಬೇಡವೋ ಮೂಡ. ಕರ್ಮ ರಿಟರ್ನ್ಸ್ ಅನುಭವಿಸು ಗೀತಾ ಡಾರ್ಲಿಂಗ್. ಗ್ರಾಮ್ ದೇವತೆ ಲುಕ್ಕು ಏನಪ್ಪ ಇದು, ಭಯಂಕರವಾಗಿದೆ. ಗೊಬ್ಬರ ಕಂಬಲ್ ಕಳತೆ ಒಳ್ಳೇದು. ಅಯ್ಯೋ, ತೇಜು ಪುಟ್ಟ, ನೀನ್ ಯಾಕೆ ಊಟ ತರಕ್ ಹೋದೆ? ನಿಮ್ಗೆ ಪೆಟ್ಟಾಗಿದ್ಯಲ್ಲ ಪಪ್ಪ, ಅದಕ್ಕೆ. ಅಪ್ಪ, ನಿಮ್ಗೆ ತುಂಬಾ ನೋವಾಗ್ತಿದ್ಯಾ? ಇಲ್ಲ ಪುಟ್ಟ, ಬಾ ಕೂತ್ಕೋ. ಪಪ್ಪ, ತೇಜು, ಇಟ್ಸ್ ಓಕೆ.